ನನ್ನ ಹೆಸರು ಶ್ರೇಯಸ್ ರೆಡ್ಡಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಸರ್ ಎಂ ವಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಮಗೆ ಪ್ರದೀಪ್ ಈಶ್ವರ್ ಒಳ್ಳೆಯದು ಮಾಡ್ತಾರೆ. 10th ಅವ್ರಿಗೆ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಎಲ್ಲ 1000 ರೂಪಾಯಿ ಕೊಟ್ಟವ್ರೆ. ಮತ್ತು ಗಣೇಶ ಹಬ್ಬಕ್ಕೆ ನಮಗೆ ಬಟ್ಟೆಗಳು ಕೊಟ್ಟವ್ರೆ. ಮತ್ತು ಎಲ್ಲ ಹಬ್ಬಗಳಿಗೆ ಎಲ್ಲ ಬಟ್ಟೆಗಳೇ ಕೊಡ್ತಾರೆ. ಮತ್ತು ಎಲ್ಲ ನಮಗೆ ಬಸ್ಸುಗಳೆಲ್ಲ ಬಿಟ್ಟವ್ರೆ. ಮತ್ತು ಆಂಬುಲೆನ್ಸ್ ಎಲ್ಲ ಬಿಟ್ಟವ್ರೆ. ಅದು ಅಮ್ಮ ಆಂಬುಲೆನ್ಸ್ ಅಂತ ಬಿಟ್ಟವ್ರೆ. ಅದು ಹಾಸ್ಪಿಟ್ಲಿಗೆ ಅಂತ ಒಳ್ಳೆಯದು ಮಾಡ್ತಾರೆ. ಅಂದರೆ ಎಲ್ಲ ಇವಾಗ ಆಂಬುಲೆನ್ಸ್ಗಳು ಕಡಿಮೆ ಆವೆ. ಅದಕ್ಕೆ ಇನ್ನು ಪ್ರದೀಪ್ ಈಶ್ವರ್ 10 ಆಂಬುಲೆನ್ಸ್ ಬಿಟ್ಟವ್ರೆ. ಇವಾಗ ಸರಿ ಹೋಗೈತೆ. ಪ್ರದೀಪ್ ಈಶ್ವರ್ ಆಂಬುಲೆನ್ಸ್ಗೆ ಬಿಟ್ಟಿದ್ದರಿಂದ ನಮಗೆ ಒಳ್ಳೆಯದಾಗುತ್ತಾ ಇದೆ. ನಮ್ಮ ಎಲ್ಲ ಏನೋ ಕಾಲು ಆಕ್ಸಿಡೆಂಟ್ ಆಗಿತ್ತು ಒಬ್ಬ ತಾತಗೆ. ಅದಕ್ಕೆಲ್ಲ ಬಂದೈತೆ ಸರ್. ಬಂದು ನೋಡಿದ್ರೆ ಎಲ್ಲ ಪ್ರದೀಪ್ ಈಶ್ವರ್ದು ಅಮ್ಮ ಆಂಬುಲೆನ್ಸ್ ಅಂತಿತ್ತು. ಯಾರು ನೋಡಿದ್ರೆ ಅಮ್ಮ ಆಂಬುಲೆನ್ಸ್ ಪ್ರದೀಪ್ ಈಶ್ವರ್ ಫೋಟೋ ಎಲ್ಲ ಇತ್ತು ಸರ್. ಪ್ರದೀಪ್ ಈಶ್ವರ್ ಸರ ನಾವು ಎಲ್ಲರಿಗೂ ಸಹಾಯ ಮಾಡಬೇಕು. ಪ್ರದೀಪ್ ಈಶ್ವರ್ ನಮಗೆಲ್ಲ ಸಹಾಯ ಮಾಡ್ತಾರೆ ಚೆನ್ನಾಗಿ. ನಮಗೆ ಪ್ರದೀಪ್ ಈಶ್ವರ್ ಬಿಟ್ಟಿದ್ದರಿಂದ ಯಾರಿಗನ್ನ ಬಿಟ್ಟರೆ ಎಲ್ಲ ಆಂಬುಲೆನ್ಸ್ ಎಲ್ಲಿಗನ್ನ ಹೋಗಿಬಿಟ್ಟಿದ್ರೆ ನಮಗೆ ಮತ್ತು ಆಂಬುಲೆನ್ಸ್ ಎಲ್ಲ ಬಂದು ಎಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ತೋರಿಸ್ತಾರೆ ಸರ್. ನಾವು ಅದಾವ ನೋಡಿದೆ ಟೈಮ್ ವೇಸ್ಟ್ ಮಾಡಬಾರ್ದು. ಜಾಸ್ತಿ ಟೈಮ್ ಉಪಯೋಗಿಸ್ಬೇಕು. ಚೆನ್ನಾಗಿ ಉಪಯೋಗಿಸಿದ್ರೆ ನಮಗೆ ಚೆನ್ನಾಗಾಗುತ್ತೆ. ಇನ್ನು ನಾವು ಒಳ್ಳೆಯ ಥರ ಆಗಬೇಕು. ನಾವು ಅವ್ರ ಪೊಸಿಷನ್ಗೆ ಹೋಗಿ ಚೆನ್ನಾಗಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ನಾನು ಒಂದು ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್. ಡಾಕ್ಟ್ರಾಗಿ ಚೆನ್ನಾಗಿ ಹಾಸ್ಪಿಟ್ಲಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಗೌರ್ಮೆಂಟ್ ಡಾಕ್ಟ್ರಾಗಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಸರ್. ನಾನು ಅವ್ರ ಬಗ್ಗೆ ನಾವು ಹಂಗೆ ಇನ್ನೊಂದ್ಸತಿ ನಾವು ದೊಡ್ಡವರಾದ್ಮೇಲೆ ನಾವು ಹಂಗೆ ಪ್ರದೀಪ್ ಈಶ್ವರ್ ಸರ್ ಥರ ನಾವು ಹಂಗೆ ಆಗಬೇಕು. ಸರ್ ಪ್ರದೀಪ್ ಈಶ್ವರ್ ಸರ್ ಎಲ್ಲರಿಗೂ ಗೌರ್ಮೆಂಟ್ ಶಾಲೆಗಳಿಗೆ ಬುಕ್ಸು ಎಲ್ಲ ಶೂಸು ಬಟ್ಟೆಗಳು ಎಲ್ಲ ಕೊಡ್ತಾವ್ರೆ. ಚೆನ್ನಾಗಿ ನೋಡ್ಕೊತಾರೆ ಸರ್. ನಮಗೆ ಈ ಪ್ರದೀಪ್ ಈಶ್ವರ್ ಸರ್ ಅವರು ಎಲ್ಲ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ಎಲ್ಲ ಅಧಿವೇಶನದಲ್ಲಿ ಸೈಕಲ್ ಕೊಡಬೇಕಂತ SSLC ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ಹೇಳಿದ್ರೆ ಕೊಟ್ಟಿಲ್ಲ. ಎಲ್ಲ ದೂರದಿಂದ ಮಕ್ಕಳು ಎಲ್ಲ ನಡ್ಕೊಂಬರ್ತಾವ್ರೆ. ಆಗ್ತಾಯಿಲ್ಲ. ಗಾಡಿಗಳಿಲ್ಲ. ಡ್ರಾಪಲ್ಲೆಲ್ಲ ಬರ್ತಾವ್ರೆ. ಎಲ್ಲ ಏನಂದ್ರೆ ಗಾಡಿಗಳೆಲ್ಲ ಕೈ ಅಡ್ಡ ಹಾಕ್ಕೊಂಡು ಬರ್ತಾವ್ರೆ. ಸೈಕಲ್ ಕೊಡಬೇಕಂತ ಕರ್ಕೊತಾ ಇದ್ದಾರೆ ಸರ್ ಅವ್ರ ಅಧಿವೇಶನದಿಂದ. ಸರ್ ಅವ್ರು ಜಾಸ್ತಿ ಒಳ್ಳೆಯವರು. ನಾನು ನೋಡಿದ ಫಸ್ಟ್ ಟೈಮ್ ಅಂದರೆ ಅಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇಗೆ ಅಲ್ಲಿ ಸೇವಾದಲ್ಲಿ ಹೋಗಿದ್ದಾರೆ ಸರ್. ನಾವು ಸೇವಾದಲ್ಲಿ ಹಾಕಿದ್ದೀನಿ ಸರ್. ನಾನು ಅಲ್ಲಿ ಹೋಗಿದ್ರೆ ಅವ್ರು ಬಂದಿದೆ ಸರ್. ಅವರು ಎಲ್ಲ ಸ್ಪೀಚ್ ಮಾಡಿದಾಗ ನಂಗೆ ಚೆನ್ನಾಗಿ ಅನಿಸ್ತು ಸರ್. ನಾನು ಹೋದ ಅವ್ರ ಪೊಸಿಷನ್ಗೆ ಹೋಗಬೇಕು ಚೆನ್ನಾಗಿ ಅಂದ್ಕೊಂಡು ಸರ್. ಅಂದ್ಕೊಂಡೆ ಸರ್. ಅವರು ಆಗಲಿಲ್ಲ ಸರ್. ಅವ್ರ ಊರಲ್ಲೆಲ್ಲ ಬಂದು ಅಜ್ಜ ಅಜ್ಜಿ ಥರ ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ಅವರು ಸ್ವಲ್ಪ ಚಿಕ್ಕವ್ರ ಥರ ಎಲ್ಲ ಮಾತಾಡಿ ಎಲ್ಲ ಅವರು ಮಾಮೂಲಿ ಥರನೇ ಎಲ್ಲ ನಮ್ಮ ಥರನೇ ಮಾತಾಡಿ ನಮ್ಮ ಜೊತೆಯಲ್ಲೇ ಇದ್ದು ಅವರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸರ್ ನಮಗೆ. ಸರ್ ಮುಂಚೆ ಆದರೆ ಎಲ್ಲೋ ಒಂದೊಂದು ಕಾಣಿಸ್ತಾರೆ ಸರ್. ಯಾರನ್ನ ಬಿದ್ದರೆ ಆಕ್ಸಿಡೆಂಟ್ ಆದರೆ ಗಾಡಿಗಳಲ್ಲಿ ಕಾರ್ಗಳಲ್ಲಿ ಡ್ರಾಪ್ ಮಾಡಿ ಹೋಗ್ಬೇಕಾಗಿದೆ ಸರ್. ಅಮ್ಮ ಆಂಬುಲೆನ್ಸು ಎಲ್ಲಿ ನೋಡಿದ್ರು ಅವೇ ಕಾಣಿಸ್ತದೆ ಸರ್. ಎಲ್ಲಿ ಆಕ್ಸಿಡೆಂಟ್ ಆದರೂ ಹಂಗೆ ಕರ್ಕೊಂಡು ಹೋಗ್ತಾರೆ ಸರ್. ಹೀಗೆ ಬಟ್ಟೆಗಳೆಲ್ಲ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಸರ್ ಅವರು. ಪ್ರದೀಪ್ ಈಶ್ವರ್ ಫಸ್ಟ್ ಟೈಮ್ ನೋಡಿತ್ತಂದರೆ ನಾನು ಸ್ವಾತಂತ್ರ್ಯ ದಿನಾಚರಣೆ ದಿನ ಸ್ಟೇಡಿಯಂ ಹತ್ರ ನೋಡಿದೆ. ಆವತ್ತು ಗೊತ್ತಾಯಿತು. ಅವ್ರು ಮಾತಾಡುವಾಗ ಎಲ್ಲರಿಗೂ ಅರ್ಥ ಆಗಂಗೆ ಹೇಳ್ತಾರೆ. ಸ್ಪೀಚಲ್ಲಿ ಪ್ಲಾಸ್ಟಿಕ್ ಅದು ಮುಕ್ತಾಯ ಮಾಡಬೇಕು. ಬಟ್ಟೆ ಬ್ಯಾಗೆಲ್ಲ ಧರಿಸ್ಬೇಕು. ಬಟ್ಟೆ ಅಂಗಡಿಗೆ ತರಕಾರಿ ತೊಗೊಂಬರಂಗಿದ್ರೆ ಪ್ಲಾಸ್ಟಿಕ್ ಎತ್ಕೊಂಡು ಹೋಗ್ಬಾರ್ದು. ಬಟ್ಟೆ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಾವಾಗ ಒಂದ್ಸಲಿ ಚೆನ್ನಾಗಿರಲಿಲ್ಲ. ಅವತ್ತು ಫೋನ್ ಮಾಡಿಬಿಟ್ಟು ಫೋನ್ ನಂಬರ್ ಗೊತ್ತಿರಲಿಲ್ಲ. ಒಂದ್ಸಲಿ ಪಾಂಪ್ಲೆಂಟ್ ಕೊಟ್ಟಿದ್ರು ನಮಗೆ. ನಾವು ಫೋನ್ ಮಾಡಿದಾಗ ಮಾತಾಡೋಲ್ಲ ಗೊತ್ತಿರಲಿಲ್ಲ ನನಗೆ. ಅವತ್ತು ಮಾತಾಡಿದ್ರು. ಈ ಥರ ಅಡ್ರೆಸ್ಸು ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಬಂದುಬಿಟ್ಟು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅವರೇ ಕರ್ಕೊಂಬಂದು ಮನೇಲಿ ಬಿಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ ಪ್ರದೀಪ್ ಈಶ್ವರ್ ಸರ್ ಮಾಡ್ತಾಯಿದ್ರೆ. ಚಿಕ್ಕಬಳ್ಳಾಪುರಿಗೆ MLA ಆಗಿ ಬಂದಿರೋದು ನಮಗೆಲ್ಲರಿಗೂ ಖುಷಿ ಆಗ್ತಾಯಿದೆ. ಚಿಕ್ಕಬಳ್ಳಾಪುರಿಗೆ ಬಂದುಬಿಟ್ಟು ಶಾಲೆಗಳಿಗೆಲ್ಲ ಇದೇ ಮನೆ ಸಂಜೆ ಸಫ್ ಕಾನ್ವೆಂಟಲ್ಲಿ ಫಂಕ್ಷನ್ಗೆ ಬಂದಿದ್ದರು. ಆವತ್ತು ನೋಡಿದ್ರಿ. ಆವತ್ತು ಮಾತಾಡಿದ್ರು. ಆವತ್ತು ಎಲ್ಲರೂ ಜಾಸ್ತಿ ಜನ ಬಂದುಬಿಟ್ಟು ಫುಲ್ಲು ನೋಡಿಬಿಟ್ಟು ಪ್ರದೀಪ್ ಈಶ್ವರ್ ಸರ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಹೋದ್ರಿ. ಚೆನ್ನಾಗಿದ್ರು ಸರ್. ಎಲ್ಲರೂ ಖುಷಿಯಾಗಿದ್ದರು. ನಮ್ಮ ಜೊತೆಲ್ಲ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಎಲ್ಲ ಮಾತಾಡಿದ್ರಿ. ತುಂಬ ಖುಷಿಯಾಗುತ್ತೆ ಸರ್. ಅವ್ರು ಕನ್ನಡ ಮಾತಾಡೋದೇ ಸ್ವಲ್ಪ ಖುಷಿಯಾಗುತ್ತೆ. ತಿರ್ಗಾ ನನ್ನ ಕೋರಿಕೆ ಏನಂದರೆ ಚಿಕ್ಕೀರ್ಗಂಬಿ, ದಿಬ್ಬೂರಹಳ್ಳಿ, ದ್ಯಾವರಹಳ್ಳಿಯಿಂದೆಲ್ಲ ಬರ್ತಾರೆ. ತಿರ್ಗಾ ನಾಯನಹಳ್ಳಿಯಿಂದ ಬರೋರು ಬಸ್ಸು ಎಲ್ಲ ತುಂಬ ರಶ್ ಆಗಿರುತ್ತೆ. ನಾಯನಹಳ್ಳಿಗೆ ಹೋಗೋ ಟೈಮಲ್ಲಿ ಎಲ್ಲರೂ ಡೋರ್ ಬಾಗ್ಲ ಹತ್ರ ನಿಂತ್ಕೊಂಡು ಹೋಗ್ತಾರೆ. ಅದರಿಂದ ಸೈಕಲ್ ಆಗಲಿ ಈಗ ಏನೋ ನಾವು ವ್ಯವಸ್ಥೆ ಮಾಡ್ಬೇಕು ಸರ್. ಗಾಡಿ ಡ್ರಾಪ್ ನಿಲ್ಲಿಸ್ತಾರೆ ಎಲ್ಲರೂ. ಅವರು ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತುತ್ತಾರೆ ಅಂತ ಗೊತ್ತಿರಲಿಲ್ಲ. ಫೋನ್ ಎತ್ತಿದ ಮೇಲೆ ಫುಲ್ಲು ಖುಷಿ ಆಯಿತು. ನಾವು ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರೇನೋ ಅಂದ್ಕೊಂಡೆ. ಅದಕ್ಕೆ ಆ ಡ್ರೈವರ್ ಅಂಕಲ್ ಅವರೆಲ್ಲ ಮಾತಾಡಿದ್ರು. ಆಂಬುಲೆನ್ಸ್ ಡ್ರೈವರು
ಫೋನ್ ಮಾಡಿದ್ಮ್ಯಾಗ ಬಂದ ಮೇಲೆ ಎಲ್ಲರೂ ಫಸ್ಟ್ ಹಾಕ್ಕೊಂಡು ಮಾತಾಡಿಬಿಟ್ಟು ಹೋದ್ರು ಸರ್. ಪ್ರದೀಪ್ ಈಶ್ವರ್ ಅವರು ನಮಗೆ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಬಂದು ಪ್ರೈವೇಟ್ ಸ್ಕೂಲ್ಗೆಲ್ಲ ಬಂದು ಅವರು ಬೆವರು ಸುರಿಸಿರೋ ದುಡ್ಡಿಂದ ಬಟ್ಟೆಗಳು ಕೊಟ್ಟಿದ್ದಾರೆ. ಆಂಬ್ಯುಲೆನ್ಸು, ಅಮ್ಮ ಆಂಬ್ಯುಲೆನ್ಸ್ ಎಲ್ಲರೂ ನೋಡ್ತಾ ಇದ್ದೀರಾ ನೀವು. ಆ ಆಂಬ್ಯುಲೆನ್ಸ್ಗೆ ಬಂದಿದ್ದಾರೆ. ಎಲ್ಲರ ಮನೆಗೂ ಕಳಿಸ್ತಾ ಇದ್ದಾರೆ. ಬೇಗ ಬರ್ತಾರೆ. ಅವ್ರು ಹೆಂಗೆ ನಿಮ್ಮ ಹತ್ರ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅವರಿಂದ ಎಷ್ಟು ಸೌಲಭ್ಯಗಳು ಆಗ್ತಾಯಿದೆ ನಮಗೆ. ಪ್ರದೀಪ್ ಈಶ್ವರ್ ಅವರು ಮನೆಗೂ ಬಂದು ಹೆಣ್ಮಕ್ಳಿಗೆ ಸೀರೆಗಳು ಕೊಟ್ಟಿದ್ದಾರೆ, ಜೆಂಟ್ಸ್ಗೆ ಬಟ್ಟೆಗಳು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳು ಮಾಡ್ತಾಯಿದ್ದಾರೆ. ಮತ್ತು ಮಕ್ಕಳಿಗೆ ಓದೋಕ್ಕೆ ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ದಾರೆ. ಬಟ್ಟೆಗಳು, ಊಟ ತಿಂಡಿ ಫ್ರೀಯಾಗಿ ಎಲ್ಲರಿಗೂ ಇದು ಮಾಡ್ತಾಯಿದ್ದಾರೆ. ಆಟೋ ಡ್ರೈವರ್ಗೆ 5,000 ರೂಪಾಯಿ ಎಲ್ಲರಿಗೂ ಆಟೋ ಡ್ರೈವರ್ ಕೊಡ್ತಾಯಿದ್ದಾರೆ. ಇಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಮತ್ತು ಮನೆಗೂ ಬರ್ತಾರೆ. ಎಲ್ಲರೂ ನೋಡಿದ್ದೀರಾ ನೀವು ಫೋನಲ್ಲಿ, ಟಿ ವಿಲಿ ಎಲ್ಲ ಕಡೆನೂ. ಪ್ರದೀಪ್ ಈಶ್ವರ್ ಹೆಣ್ಮಕ್ಳಿಗೆ ಮತ್ತು ಎಲ್ಲ ಇಡೀ ಈ ಚಿಕ್ಕಬಳ್ಳಾಪುರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅವರು ಇರೋದಕ್ಕೆ ಇಷ್ಟು ಸೌಲಭ್ಯಗಳು ನಡೀತಾ ಇದೆ.